ಶಂಕರಾಚಾರ್ಯರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ಶೃಂಗೇರಿ ಪೀಠದ ಸಂಸ್ಥಾಪಕರು. ಈ ಪೀಠದ ಸ್ಥಾಪನೆಯ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಆ ಕಥೆಯ ಹಿಂದಿದೆ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆಯ ಪರಿಹಾರದ ಅಪರೂಪದ ಹಿನ್ನೆಲೆ. ಕಾಶ್ಮೀರದಲ್ಲಿದ್ದ ಶಾರದಾಂಬೆಯನ್ನು ಶಂಕರಾಚಾರ್ಯರು ವಾದದಲ್ಲಿ ಸೋಲಿಸ್ತಾರೆ. ಅದರಂತೆ ತನ್ನ ಜೊತೆಗೆ ಬಂದು ತಾನು ಹೇಳಿದ ಜಾಗದಲ್ಲಿ ನೆಲೆ ನಿಲ್ಲಬೇಕು ಅಂತ ಶಂಕರಾಚಾರ್ಯರು ಶಾರದಾಂಬೆಗೆ ಷರತ್ತನ್ನು ಹಾಕ್ತಾರೆ. ಸರಿ ಆಯಿತು, ಸರಸ್ವತಿ ಒಪ್ಕೊಂತಾಳೆ. ಆದರೆ ಅವಳು ಹೇಳ್ತಾಳೆ, ಯಾವ ಕಾರಣಕ್ಕೂ ಹಿಂತಿರುಗಿ ನೋಡಬಾರ್ದು. ನೀನು ಯಾವತ್ತು ಹಿಂತಿರುಗಿ ನೋಡಿದ್ಯೋ ಅಲ್ಲೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತು ಬಿಡ್ತೀನಿ. ಸರಿ ಆಯ್ತಮ್ಮ, ನೀನು ಬರೋದು ಹಾಗಾದ್ರೂ ನನಗೆ ಹೆಂಗೆ ಗೊತ್ತಾಗಬೇಕು? ಬರ್ತಾ ಇದೆಯಾ ಅನ್ನೋದು ಗೊತ್ತಾಗೋದು ಹೇಗೆ? ಗಲ್ಲು ಗಲ್ಲನೆತಾ ಗೆಜ್ಜೆ ಗಲ್ಲು ತಾ ದಿಮಿತ ಅಂದರೆ ಆ ಗಲ್ ಅನ್ನೋ ಕಾಲ್ ಗೆಜ್ಜೆ ನನ್ನ ಜೊತೆ ಇರುತ್ತೆ, ಅಷ್ಟು ಗೊತ್ತಾಗಲ್ಲ ಶಂಕರ ಅಂಥೇಳಿ ಆ ಶಂಕರಾಚಾರ್ಯರಿಗೆ ಹೇಳಿದಾಗ, ಹೌದಮ್ಮ, ನಿನ್ನ ಕಾಲ್ ಕಂಕಣಗಳಿಂದ ಆ ವಿಶೇಷವಾಗಿರ್ತಕ್ಕಂಥ ಸಂಗೀತ ಇನ್ನೂ ಅತಿಸ್ವರ, ಇಂಥ ಒಂದು ಸ್ವಯಂವರವೇ ಆಗಿರ್ತಕ್ಕಂಥ ನಿನ್ನ ಪಾದ ಗೆಜ್ಜೆಗಳ ಮುಖಾಂತರವಾಗಿ ನಾನು ತಿಳ್ಕೊತೀನಿ ಅಂತೇಳಿ ಅವಳ ಜೊತೆ ನಡ್ಕೊತಾ ಬರ್ತಾ ಇರ್ತಾರೆ. ಶಂಕರಾಚಾರ್ಯರಿಗೆ ಶಾರದಾಂಬೆಯನ್ನು ಶೃಂಗೇರಿಯಲ್ಲಿ ನೆಲೆಯೂರಿಸೋ ಉದ್ದೇಶ ಇತ್ತು. ಹಾಗಾಗಿ ಅಲ್ಲಿ ತನಕ ತಾನು ತಿರುಗಿ ನೋಡಬಾರ್ದು ಅಂದ್ಕೊಂಡಿರ್ತಾರೆ. ಆದರೆ ಮಧ್ಯದಲ್ಲಿ ಒಂದು ಪ್ರಮಾದ ನಡೆದು ಹೋಗುತ್ತೆ. ಈ ವಾದ ವಿವಾದದಲ್ಲಿ ಶಂಕರಾಚಾರ್ಯರು ಶಾರದಾಂಬೆಯನ್ನ ಸೋಲಿಸ್ತಾರೆ. ಸೋತ ಶಾರದಾಂಬೆಯನ್ನ ಶಂಕರಾಚಾರ್ಯರು ತಾನು ಕರೆದಲ್ಲಿ ಬಂದು ನೆಲೆಸಬೇಕು ಎಂದು ಷರತ್ತು ಹಾಕುತ್ತಾರೆ. ಆದರೆ ಶಾರದಾಂಬೆ ಇದಕ್ಕೆ ಒಲ್ಲೆ ಎನ್ನುತ್ತಾಳೆ. ಕೊನೆಗೂ ಶಾರದೆ ಬರಲು ಒಪ್ಪುತ್ತಾಳೆ. ಎಲ್ಲಿಗೆ ಎಂದಾಗ ಶಂಕರಾಚಾರ್ಯರು ಶೃಂಗೇರಿಗೆ ಕರೆತರಲು ನಿರ್ಧರಿಸುತ್ತಾರೆ. ಆದರೆ ಶಾರದಾಂಬೆ ಒಂದು ಷರತ್ತನ್ನಿಡುತ್ತಾಳೆ. ನಾನು ನಿನ್ನ ಜೊತೆಗೆ ಬರುವಾಗ ನೀನು ಮುಂದೆ ನಡೆದು ಹೋಗಬೇಕು, ಹಿಂದಿನಿಂದ ನಾನು ಬರುತ್ತೇನೆ. ಹಾಗೆ ಅಲ್ಲಿ ತಲುಪುವವರೆಗೆ ತನ್ನನ್ನು ಹಿಂದೆ ತಿರುಗಿ ನೋಡುವಂತಿಲ್ಲ ಎನ್ನುತ್ತಾಳೆ. ಅದಕ್ಕೆ ಶಂಕರಾಚಾರ್ಯರು ತನಗೆ ಹೇಗೆ ತಿಳಿಯುತ್ತದೆ ನೀನು ನನ್ನ ಹಿಂದೆ ಬರುತ್ತಿರುವೆ ಎಂದು ಕೇಳಿದಾಗ, ತನ್ನ ಗೆಜ್ಜೆಯ ಶಬ್ದ ನಿನಗೆ ಕೇಳಿಸುತ್ತದೆ, ಅದು ಕೇಳದಿದ್ದರೆ ತಾನು ಬರುತ್ತಿಲ್ಲ ಎಂದರ್ಥ ಎಂದು ಹೇಳಿ ಇಬ್ಬರೂ ಕಾಶ್ಮೀರದಿಂದ ಹೊರಡುತ್ತಾರೆ. ಜೊತೆಗೆ ಬರುತ್ತಿದ್ದ ಶಾರದೆ ತುಂಗಾ ಭದ್ರಾ ಕೂಡುವ ಜಾಗದಲ್ಲಿ ಕಾಡಿನ ಮಧ್ಯೆ ನಡೆದುಕೊಂಡು ಹೋಗುತ್ತಿರುವಾಗ ಶಂಕರಾಚಾರ್ಯರಿಗೆ ಶಾರದೆಯ ಗೆಜ್ಜೆ ಸದ್ದು ಕೇಳದಾಗುತ್ತದೆ. ಆಗ ಆಚಾರ್ಯರು ತಿರುಗಿ ನೋಡುತ್ತಾರೆ. ಆದರೆ ಶಾರದೆ ಅವನನ್ನ ಹಿಂಬಾಲಿಸುತ್ತಿರುತ್ತಾಳೆ. ತುಂಗಾ ಭದ್ರಾ ಸಂಧಿಸುವ ಸದ್ದಿಗೆ ಆಕೆಯ ಗೆಜ್ಜೆ ಸದ್ದು ಆಚಾರ್ಯರಿಗೆ ಕೇಳಿಸಿರುವುದಿಲ್ಲ. ಶಾರದೆ, ನೀನು ಷರತ್ತನ್ನ ಮುರಿದಿರುವೆ, ಹಾಗಾಗಿ ನಾನು ನೀನು ಹೇಳಿದಲ್ಲಿಗೆ ಬರುವುದಿಲ್ಲವೆಂದು ಹೇಳುತ್ತಾಳೆ. ಆದರೆ ಶಂಕರಾಚಾರ್ಯರು ಆಕೆಯನ್ನ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ಅದಕ್ಕೆ ಆಕೆ ಕೇವಲ ನವರಾತ್ರಿಯೆಂದು ಮಾತ್ರ ಶೃಂಗೇರಿಯಲ್ಲಿ ತಾನಿರುವುದಾಗಿ ಹೇಳುತ್ತಾಳೆ. ಉಳಿದ ದಿನ ತಾನು ಇಲ್ಲೇ ಇರುತ್ತೇನೆ ಎಂದು ಹೇಳಿ ಕೂಡ್ಲಿಯಲ್ಲಿ ಆಕೆ ನಿಂತುಕೊಂಡೇ ಪ್ರತಿಷ್ಠಾಪನೆಗೊಳ್ಳುತ್ತಾಳೆ. ಈ ದೇವಿಯ ಸನ್ನಿಧಿ ಇರೋದು ಶೃಂಗೇರಿ ಶಾರದಾಂಬಾ ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾ ಕುಂದೇನ್ ತುಷಾರಹಾರದವಳ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾರ್ಚುತ ಶಂಕರ ಪ್ರಭುತಿವೈ ದೇವೈ ಸದಾ ಪೂಜಿತಾಂ, ಸಾ ಮಾಂ ಪಾತು ಸರಸ್ವತಿ ಭಗವತಿ ಭಾರ್ವತಿ ನಿಶೇಷ ಜಾಡ್ಯಾಂಪಹ ಅಂಥೇಳಿ ಆ ಹಾಡನ್ನು ಹಾಡಿ ಹೊಗಳತಕ್ಕಂಥ ವಿಚಾರ ಆ ಸರಸ್ವತಿಗೆ ಅಂದಿನಿಂದ ಇಂದವರೆಗೂ ಯಾರು ಈ ಮೂಲ ಮಂತ್ರವನ್ನು ಯಾಕುಂದೇನ್ ತುಷಾರ ಹಾರದವಳ ಅಂಥೇಳಿ ಅವಳನ್ನ ಹಾಡಿ ಹೊಗಳ್ತಾರೋ ಒಳ್ಳೆ ವಿದ್ಯಾಭ್ಯಾಸವಾಗುತ್ತೆ ಈ ತುಂಗಾ ತೀರದಲ್ಲಿ. ಹೌದು, ಶಿವಮೊಗ್ಗದ ಕೂಡಲಿಯಲ್ಲಿ ಶಾರದಾಂಬೆ ಮೊದಲು ನೆಲೆ ನಿಂತಿದ್ದು. ಆನಂತರ ಶಂಕರಾಚಾರ್ಯರ ಪ್ರಾರ್ಥನೆಯಿಂದ ತನ್ನ ದಿವ್ಯ ಶಕ್ತಿಯ ಒಂದಂಶವನ್ನು ಶೃಂಗೇರಿಗೂ ನೀಡ್ತಾಳೆ. ಹೀಗೆ ಈ ತುಂಗಾ ಭದ್ರಾ ಸಂಗಮ ಸ್ಥಳದಲ್ಲಿ ನೆಲೆ ನಿಂತ ಶಾರದಾಂಬೆ ಮನುಷ್ಯನಿಗೆ ಅತಿ ಅಗತ್ಯವಾದ ವಿದ್ಯಾ ಬುದ್ಧಿಯನ್ನ ಕರುಣಿಸೋ ಕಾಯಕದಲ್ಲಿ ತೊಡಗಿದ್ದಾಳೆ. ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸದ್ವಿದ್ಯಾ ಸದ್ಬುದ್ಧಿ ಎಲ್ಲದನ್ನು ಅನುಗ್ರಹ ಮಾಡ್ತೀನಿ. ತುಂಗಭದ್ರೆಯಲ್ಲಿ ಸ್ನಾನವನ್ನು ಮಾಡಿ ದರ್ಶನವನ್ನು ಮಾಡಿ
ಮಾಡಿಸಿದ್ರೆ ಹೆಚ್ಚಿನ ಫಲವನ್ನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶಾರದಾಂಬೆ ಶಂಕರಾಚಾರ್ಯ ಹೇಳಿದ್ರು ಅಂತ ಒಂದು ಚರಿತ್ರೆ. ಹಾಗಾಗಿ ನಿಲುಮಾಂಬೆ ಶಾರದೆ ಅಂತ ನಿಂತ ಭಂಗಿಯಲ್ಲಿ ಅಮ್ಮನವರನ್ನ ಶ್ರೀಚಕ್ರ ಸಮೇತವಾಗಿ ಇಲ್ಲಿ ಸ್ಥಾಪನೆ ಮಾಡಿದರು ಶಾರದಾಂಬರನ್ನ. ಚರಿತ್ರೆ 1576ರಲ್ಲಿ ಶೃಂಗೇರಿಯ ಪ್ರಥಮ ನರಸಿಂಹ ಭಾರತಿ ಸ್ವಾಮೀಜಿಯವರು ತೀರ್ಥಯಾತ್ರೆ ಮುಗಿಸಿಕೊಂಡು ಬಂದ ನಂತರ ಇದೇ ಕ್ಷೇತ್ರದಲ್ಲಿ ಪೀಠ ಸ್ಥಾಪನೆ ಮಾಡ್ತಾರೆ. ಶೃಂಗೇರಿ ಸ್ವಾಮಿಗಳು ಯಾತ್ರೆ ಹೋದರು. ಇಲ್ಲಿಗೆ ತುಂಗಭದ್ರಾ ಸ್ನಾನಕ್ಕೆ ಬಂದಾಗ ಸುತ್ತಮುತ್ತಲು ಪಾಳ್ಯಗಾರರೆಲ್ಲ ಸೇರಿಬಿಟ್ಟು ಶೃಂಗೇರಿಗೆ ನೀವು ಹೋಗಲೇಬೇಡಿ ಗುರುಗಳೇ, ನಿಮ್ಮ ದರ್ಶನ ತುಂಬ ತೊಂದರೆ ಆಗುತ್ತೆ ನಮಗೆ, ಇಲ್ಲೇ ನೀವು ಮಠ ಕಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಮಠ ಮಾಡಿಕೊಟ್ಟು ಅಂತ. ಕಾರಣಾಂತರಗಳಿಂದ ಈ ಕ್ಷೇತ್ರ ಪ್ರಸಿದ್ಧಿ ಪಡೆಯದೇ ಇದ್ರೂ ಅಷ್ಟೇ ಪಾವಿತ್ರ್ಯತೆ ಹಾಗೂ ಶಕ್ತಿ ಹೊಂದಿರೋ ಕ್ಷೇತ್ರವಾಗಿದೆ. ಹೆತ್ತವರು ಈ ಕ್ಷೇತ್ರಕ್ಕೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಸೇವೆ ಮಾಡಿದ್ರೆ ಅವರು ವಿದ್ಯೆ ಬುದ್ಧಿಯಲ್ಲಿ ಅತ್ಯುತ್ತಮವಾಗಿ ಪ್ರಗತಿ ಹೊಂತಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಹಾಗೆ 2 ನದಿಗಳ ಈ ಸಂಗಮ ಕ್ಷೇತ್ರ ಕಣ್ಣಿಗೂ ಹಬ್ಬ. ಮನುಷ್ಯ ಶಕ್ತಿ, ಮನುಷ್ಯ ಪ್ರಯತ್ನ ಇವೆರಡಕ್ಕೂ ಮಿತಿ ಇದೆ. ಆದರೆ ಮಿತಿ ಇಲ್ಲದೆ ಇರೋದು ದೈವಶಕ್ತಿ ಅನ್ನೋ ನಂಬಿಕೆಗೆ. ಅಂತಹ ಮತ್ತೊಂದು ಕುತೂಹಲಕಾರಿ ದೈವಶಕ್ತಿಯ ಅಪರೂಪದ ಕತೆ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.